ಪ್ರಧಾನಿ ಮೋದಿ ಇಂಡೋನೇಷ್ಯಾ ಅಧ್ಯಕ್ಷರೊಂದಿಗೆ ಜಂಟಿ ಹೇಳಿಕೆಯನ್ನು ಕೊಟ್ಟರು. ಇಂಡೋನೇಷ್ಯಾ ಅಧ್ಯಕ್ಷರು ನೆಹರು ಅವರನ್ನ ನೆನಪು ಮಾಡಿಕೊಂಡ್ರು, ಅವರನ್ನ ಉಲ್ಲೇಖಿಸಿದ್ರು. ಇದು ಮೋದಿ ಅವರು ಇದ್ದಕ್ಕಿದ್ದಂತೆ ದಿಗಿಲುಗೊಳ್ಳುವಂತೆ ಮಾಡಿತು. Tanda kehormatan yang sama juga pernah dianugerahkan kepada Perdana Menteri India pertama Jawaharlal Nehru juga atas penghargaan. ಮೋದಿಯವರ ಇಂಡೋನೇಷ್ಯಾ ಭೇಟಿಯ ವೇಳೆ ಕೆಲ ವಿಡಿಯೋಗಳು ಅವರ ಬೆಂಬಲಿಗರು ಬಯಸದ ರೀತಿಯಲ್ಲಿವೆ. ಯಾಕಂದ್ರೆ ಪ್ರಧಾನಿ ಇಂಡೋನೇಷ್ಯಾದಲ್ಲಿ ಹೇಳಿದ್ದು ಬಿಜೆಪಿಯ ನಿಜವಾದ ಸೈದ್ಧಾಂತಿಕ ನಿಲುವಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿದೆ. ಒಂದು ವಿಡಿಯೋದಲ್ಲಿ ಮೋದಿ ಅವರ ಎರಡೂ ಬದಿಗಳಲ್ಲಿ ಟೆಲಿಪ್ರಾಂಪ್ಟರ್ಗಳಿವೆ ಅನ್ನೋದು ಕಾಣಿಸುತ್ತೆ. ಇಂಡೋನೇಷ್ಯಾ ಅಧ್ಯಕ್ಷರು ಕೂಡ ಪ್ರಧಾನಿಯವರ ಪಕ್ಕದಲ್ಲಿ ನಿಂತಿದ್ದಾರೆ ಮತ್ತು ಜಂಟಿ ಹೇಳಿಕೆ ನೀಡಲಾಗ್ತಿದೆ. ಆದರೆ ಟೆಲಿಪ್ರಾಂಪ್ಟರ್ ಪ್ರಧಾನಿ ಮೋದಿಯವರ ಎದುರುಗಡೆ ಎಡ ಬಲ ಪಕ್ಕಗಳಲ್ಲಿ ಮಾತ್ರ ಇದೆ. ಮೋದಿ ಎಲ್ಲಿಗೆ ಹೋದ್ರು ಪ್ರಪಂಚದ ಯಾವುದೇ ಮೂಲೆಯಲ್ಲಿ, ಭಾರತದ ಯಾವುದೇ ಮೂಲೆಯಲ್ಲೂ ಟೆಲಿಪ್ರಾಂಪ್ಟರ್ ಯಾವಾಗ್ಲೂ ಅವರೊಂದಿಗೆ ಇರುತ್ತೆ ಅಂತ ಹೇಳುವ ಮೂಲಕ ಅನೇಕ ಜನ ವ್ಯಂಗ್ಯವಾಡ್ತಿದ್ದಾರೆ. ಭಕ್ತರಿಗೂ ಇದು ಗೊತ್ತಿದೆ. ಚುನಾವಣಾ ರ್ಯಾಲಿಗಳಲ್ಲಿ ವಿರೋಧ ಪಕ್ಷವನ್ನ ಗುರಿಯಾಗಿಸಿ ಮಾತನಾಡುವಾಗಲೂ ಮೋದಿ ಅವರಿಗೆ ಟೆಲಿಪ್ರಾಂಪ್ಟರ್ ಅಗತ್ಯ ಇರುತ್ತೆ. ಇದರ ಬಗ್ಗೆ ಅವರ ಬೆಂಬಲಿಗರು ಅಷ್ಟೇನು ಯೋಚನೆ ಮಾಡೋದಿಲ್ಲ. ಆದರೆ ಪ್ರಧಾನಿ ಮೋದಿ ಇಂಡೋನೇಷ್ಯಾದಲ್ಲಿ ನೀಡಿದ ಹೇಳಿಕೆ ಅವರ ಬೆಂಬಲಿಗರ ಮನಸ್ಸು ಒಡೆಯಲು ಕಾರಣ ಆಗಬಹುದು. ಫೆಲಸ್ತೀನ್ ಬಗ್ಗೆ ಮೋದಿ ಅನುಯಾಯಿಗಳು, ಕಟ್ಟಾ ಮೋದಿ ಬೆಂಬಲಿಗರು ಮತ್ತು ಬಿಜೆಪಿ ಬೆಂಬಲಿಗರು ಬಹಳ ಕಠಿಣ ನಿಲುವು ಹೊಂದಿದ್ದಾರೆ. ಆದರೆ ಇದು ಭಾರತ ಸರ್ಕಾರದ ನಿಲುವಲ್ಲ. ಫೆಲಸ್ತೀನ್ ಬಗ್ಗೆ ಚರ್ಚೆ ಆದಾಗಲೆಲ್ಲ ಭಾರತ ಸರ್ಕಾರ ದ್ವಿರಾಷ್ಟ್ರ ಪರಿಹಾರವನ್ನ ಪ್ರತಿಪಾದಿಸುತ್ತೆ ಮತ್ತು ಫೆಲಸ್ತೀನಿಯನ್ಗೆ ಸಮಾನ ಸ್ಥಾನಮಾನ ನೀಡುತ್ತೆ. ಇಂಡೋನೇಷ್ಯಾದಲ್ಲಿ ಪ್ರಧಾನಿ ಇದನ್ನ ಪುನರುಚ್ಚರಿಸಿದ್ರು. ಭಾರತ ಫೆಲಸ್ತೀನ್ ವಿಷಯದಲ್ಲಿ ದ್ವಿರಾಷ್ಟ್ರಗಳ ಪರಿಹಾರ ಮತ್ತು ದೀರ್ಘಾವಧಿಯ ಶಾಂತಿಯನ್ನ ಬೆಂಬಲಿಸುತ್ತೆ ಅಂತ ಹೇಳಿದ್ರು. ಇಲ್ಲಿನ ಬೂಟಾಟಿಕೆ ಎಂಥದ್ದು ಅನ್ನೋದನ್ನ ಗಮನಿಸಬೇಕು. ಬಿಜೆಪಿಯ ಕಟ್ಟಾ ಬೆಂಬಲಿಗರು ಫೆಲಸ್ತೀನ್ ಅನ್ನ ನಿರ್ಲಕ್ಷಿಸುತ್ತಾರೆ. ಇಸ್ರೇಲ್ನಿಂದ ಹೆಚ್ಚು ಪ್ರಭಾವಿತವಾಗಿರೋದ್ರಿಂದ ಅವರು ಫೆಲಸ್ತೀನ್ ಅಸ್ತಿತ್ವವನ್ನೇ ನಿರಾಕರಿಸುತ್ತಾರೆ. ಆದರೆ ಮೋದಿ ವಿದೇಶಕ್ಕೆ ಹೋಗಿ ಮಾತಾಡುವಾಗ ಭಾರತ ಸರ್ಕಾರದ ಅಧಿಕೃತ ನಿಲುವು ಬೇರೆನೇ ಇರುತ್ತೆ. ಜಂಟಿ ಹೇಳಿಕೆಯ ಸಮಯದಲ್ಲಿ ಇಂಡೋನೇಷ್ಯಾ ಅಧ್ಯಕ್ಷರು ಭಾರತ ಇಂಡೋನೇಷ್ಯಾ ಸಂಬಂಧಗಳು, ಇತಿಹಾಸ ಮತ್ತು ಎರಡು ದೇಶಗಳ ನಡುವಿನ ಹಂಚಿಕೆಯ ಸಂಬಂಧಗಳ ಬಗ್ಗೆ ಮಾತಾಡ್ತಿದ್ರು. ಇದ್ದಕ್ಕಿದ್ದಂತೆ ಅವರು ಪ್ರಧಾನಿ ಮೋದಿ ಕೇಳಲು ಬಯಸದ ಒಂದು ಹೆಸರನ್ನ ಹೇಳಿದ್ರು ಮತ್ತು ಆ ಹೆಸರು ನೆಹರು. ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನೇತ್ ಈ ಕಿರು ವಿಡಿಯೋ ಹಂಚಿಕೊಂಡು, ನಮ್ಮ ಅಸ್ತಿತ್ವ ಮಾಸೋದಿಲ್ಲ, ಶತಮಾನಗಳಿಂದ ಶತ್ರುಗಳು ನಮ್ಮ ಮೇಲೆ ದಾಳಿ ಮಾಡ್ತಾನೆ ಇದ್ದಾರೆ, ನಾವೆಲ್ಲಾ ಕಡೆ ಪಂಡಿತ್ ನೆಹರು ಅವರ ಹೆಸರನ್ನ ಕೇಳಲೇಬೇಕು ಅಂತ ಹೇಳಿದ್ದಾರೆ. ನೆಹರು ಬಗ್ಗೆ ಮೋದಿ ಮತ್ತವರ ಜನರ ನಿಲುವು ಎಂಥದ್ದು ಅನ್ನೋದು ಗೊತ್ತೇ ಇರುವ ವಿಷಯ. ನೆಹರು ಅವರನ್ನ ಕಳೆದ 12 ವರ್ಷಗಳಿಂದ ಟೀಕೆ ಮಾಡ್ತಾನೆ ಬರಲಾಗಿದೆ, ಗಾಂಧಿಯವರನ್ನ ಟೀಕಿಸ್ತಾ ಬರಲಾಗಿದೆ. ಆದರೆ ಮೋದಿ ಅವರು ಪ್ರತಿ ದೇಶಕ್ಕೂ ಪ್ರಯಾಣಿಸುವಾಗಲೆಲ್ಲ ಎದುರಿಸಬೇಕಾದ ಸತ್ಯ ಏನು ಅಂದ್ರೆ, ಗಾಂಧಿಯವರ ಪ್ರತಿಮೆಗೆ ಹೂಗಳನ್ನ ಅರ್ಪಿಸಬೇಕು ಮತ್ತು ನೆಹರು ಅವರನ್ನ ಉಲ್ಲೇಖಿಸಲಾಗುವ ಸಂದರ್ಭಗಳನ್ನ ಎದುರಿಸಬೇಕು. ಹಾಗೇನೆ ಮೋದಿ ಅವರ ಮತ್ತೊಂದು ದ್ವಂದ್ವ ಅಂದ್ರೆ, ಇಂಡೋನೇಷ್ಯಾ ಗಲ್ಫ್ ದೇಶಗಳ ವಿಷಯದಲ್ಲಿ ಸಂಬಂಧಕ್ಕೆ ಸಮಸ್ಯೆ ಇಲ್ಲದಿರುವಾಗ ಭಾರತೀಯ ಮುಸ್ಲಿಮರನ್ನ ದ್ವೇಷಿಸುವ ನುಸುಳುಕೋರರು ಎನ್ನುವ ದ್ವೇಷ ಯಾಕೆ ಅನ್ನೋದು. ಇಲ್ಲಿ ಮುಸ್ಲಿಮರನ್ನ ಯಾಕೆ ಇಷ್ಟೊಂದು ತಿರಸ್ಕಾರದಿಂದ ನೋಡಲಾಗುತ್ತೆ, ಅವರನ್ನ ಯಾಕೆ ಇಷ್ಟೊಂದು ಅವಮಾನಿಸಲಾಗುತ್ತೆ. ವಿದೇಶಗಳಲ್ಲಿ ಅದೇ ಸಂಬಂಧಗಳನ್ನ ಸಂಭ್ರಮಿಸುವಾಗ ಇಲ್ಲೇಕೆ ಇಂಥ ರಾಜಕೀಯ? ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.